ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಸ್ವಲ್ಪ ಚೆನ್ನಾಗಿಲ್ಲ, ಯಾಕೆಂದರೆ ಈ ವೆದರ್ ಆಗಿದೆ. ಈ ಧನುರ್ಮಾಸದಲ್ಲಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದರೆ ಗೊತ್ತಲ್ಲ, ನೀರು ತುಂಬ ತಣ್ಣಗಿರುತ್ತೆ. ಸೊ ವೆದರ್ ಕೂಡ ತುಂಬ ಚಿಲ್ಡಾಗಿರುತ್ತೆ. ಸೊ ಹಂಗಾಗಿ ಇವತ್ತು ನನಗಂತೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಕಿಚ್ಕಿಚ್ಚಾಗ್ತಿದೆ, ಇಟ್ಕೊಂಡಂಗೆ ಆಗ್ತಿದೆ. ಸ್ವಲ್ಪ ನನ್ನ ಧ್ವನಿನೂ ಕೂಡ ಹಾಗೆ ಇದೆ. ಸೊ ವಾಯ್ಸ್ ಓವರ್ ಕೊಡೋದಕ್ಕೆ ಕಷ್ಟ ಆಗ್ತಿದೆ. ಇರಲಿ, ಆದರೂ ಕೂಡ ವ್ಲಾಗ್ ಮಾಡಲೇಬೇಕಂತೇಳಿ ಮಾಡ್ತಾಯಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಒಂದು 5:45ಗೆ ಎದ್ದಿದ್ದೆ ಇವತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಬೇಗನೆ ಎದ್ದು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು 2 ಫ್ಲಾಸ್ಕಿಗೂ ಬಿಸಿನೀರನ್ನ ಕಾಯಿಸಿ ಇಟ್ಬಿಡ್ತೀನಿ. ಯೂಶ್ವಲಿ ಅಜಯ್ನು ಕೂಡ ಕುಡಿತಾ ಇರ್ತಾರೆ, ನಾವು ಕುಡಿತಾ ಇರ್ತೀನಿ. ಸೊ ಹಂಗಾಗಿ 2 ಬಾಟಲ್ಗೂ ಫಿಲ್ ಮಾಡಿ ಕಾಯಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೂ ಮುಂಚೆನೇ ಈ ರೀತಿ ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನೈಟು ಕೂಡ ಒರೆಸಿರ್ತೀನಿ, ಬಟ್ ಆದರೂ ಬೆಳಗ್ಗೆ ಎದ್ದು ಒರೆಸೋವಾಗ ಏನೋ ಒಂಥರ ಸಮಾಧಾನ. ಸೊ ಹಂಗಾಗಿ ಇನ್ನೊಂದು ಸತಿ ನೀಟಾಗಿ ಎಲ್ಲನೂ ಒರೆಸ್ಕೊಂಡ್ಬಂದ್ಬಿಡ್ತೀನಿ. ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದರೂ ಅಷ್ಟೇ. ಸೊ ನಾವು ಈ ರೀತಿ ಎಲ್ಲ ನೀಟ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಅಮ್ಮಂದಿರು ಅಜ್ಜಿದಿರು ಹೇಳ್ತಾಯಿದ್ರು. ಯಾಕೆಂದರೆ ಯೂಶ್ವಲಿ ಹಳೆ ಕಾಲದಲ್ಲಿ ಎಲ್ಲರೂ ಹೀಗೆ ಮಾಡ್ತಿದ್ರು. ಅವರು ಒಲೆ ಹಚ್ಚೋಕ್ಕೂ ಮುಂಚೆ ಮುಖನ ತೊಳೆದು ಈ ರೀತಿ ಸ್ಟವ್ ಅಂದರೆ ಅವರು ಒಲೆನ ನೀಟಾಗಿ ತಾರಿಸಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡೆ ಮೊದಲು ಹಾಲನ್ನ ಕಾಯಿಸಿ ಆನಂತರ ಅಡುಗೆ ಮಾಡ್ತಿದ್ರು. ಆದರೆ ಇವಾಗ ಬೆಂಗಳೂರು ಬಿಸಿನಲ್ಲಿ ಆ ಥರದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಬೋದು. ನಾನಿಲ್ಲಿ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಸೊ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಅಂದರೆ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಯೂಶ್ವಲಿ 6 ಗಂಟೆಗೆ ಎದ್ದೇಳ್ತೀನಿ. ಸೊ ಇವತ್ತು ಸ್ವಲ್ಪನೇ ಬೇಗ ಎದ್ದಿದ್ದೀನಿ, 5:15ಗೆ ಎದ್ದೆ. ಎಚ್ಚರಿಕೆ ಆಯಿತು, ಯಾಕೋ ನಿದ್ದೆನೇ ಬರ್ತಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಏನಾದರೂ ಸ್ವಲ್ಪ ರೆಸಿಪಿ ಚೆನ್ನಾಗಿರೋಂಥದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದರೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಟೆನ್ಷನ್ನು, ಏನು ಟಿಫನ್ ಮಾಡೋದು, ಏನು ಅಡುಗೆ ಮಾಡೋದು ಅಂತ. ಸೊ ನಾನು ಅದೇ ಥರನೇ ಯೋಚನೆ ಮಾಡಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊತಾ ಇದ್ದೆ. ಆವಾಗ ತಟ್ಟಂತ ನನ್ನ ತಲೆಗೆ ಹೊಡೆದಿದ್ದು ಕಡುಬು ಮಾಡೋಣ ಇವತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಅತ್ತೆ ತುಂಬ ನೆನಪಾಗ್ತಿದ್ರು. ಹಂಗಾಗಿ ಇವತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಕಡುಬುನ. ಸೊ ಅವರೇ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಇಂಥದ್ದು ಮಾಡು ಅಂತ ಹೇಳಿ ಬಂದು ಹೇಳ್ದಂಗಾಯಿತು. ಸೊ ಹಾಗಾಗಿ ಇವತ್ತು ಕಡುಬು ಮಾಡ್ತಾಯಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಇವತ್ತು ಎಷ್ಟು ಮಂಜು ಬೀಳ್ತಾಯಿತ್ತು ನೋಡಿ ಆಚೆಗಡೆ. ಸೊ ಇವಾಗ ಇಲ್ಲಿ ಕಡುಬು ಮಾಡಿಟ್ಕೊಂಡಿದ್ದೆ. ಇವಾಗ ಅದನ್ನು ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನಾನು ಅದ್ರ ಫುಲ್ ವಿಡಿಯೋನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗೂ ತೋರಿಸ್ತೀನಿ ನಾನು ಇದಕ್ಕೆ ಏನೇನೆಲ್ಲ ಹಾಕಿ ಹೇಗೆಲ್ಲ ಮಾಡಿದೆ ಅಂತ. ಸೊ ಅಜ್ಜಯ್ಯಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಿಡಿಯೋನೂ ಮಾಡಿಕೊಂಡು ಬ್ರೇಕ್ಫಾಸ್ಟು ಮಾಡ್ತಿದ್ರೆ ಅವ್ರು ಬೈದ್ಬಿಡ್ತಾರೆ, 5 ನಿಮಿಷ ಲೇಟ್ ಆದ್ರೂ ಕೈ ಏನ್ಬಿಡ್ತಾರೆ. ಸೊ ಹಂಗಾಗಿ ಬೇಗ ಮಾಡ್ತಾಯಿದ್ದೆ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವ್ರು ಬೈತಾರೆ, ನೀನು ಆಮೇಲೆ ಆದರೂ ಮಾಡ್ಕೋ ವಿಡಿಯೋನ, ನನಗೆ ಫಸ್ಟ್ ಬ್ರೇಕ್ಫಾಸ್ಟ್ ಕೊಡು ಅಂತ. ಸೊ ಹಂಗಾಗಿ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಯಿತು, ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಕಡುಬುಗೆ ಬಂದ್ಬಿಟ್ಟು ಇಲ್ಲಿ ಮಸಾಲ ಸೇರ್ವ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಡುಬು, ಇಡ್ಲಿ ಈ ಥರದಕ್ಕೆಲ್ಲ ಈ ಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಕಡುಬುಗಳಿಗೆ ಮತ್ತು ಇಡ್ಲಿ ಈ ಥರದಕ್ಕೆಲ್ಲ ಚಿಕನ್ ಸಾಂಬಾರು ಅಂದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆದರೆ ಈ ಸತಿ ನನಗೆ ಬೆಳಗ್ಗೆನೇ ಚಿಕನ್ ಸಿಕ್ಕಿಲ್ಲ ಅಲ್ಲ, ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಸೇರ್ವ ಮಾಡಿಕೊಂಡೆ. ಸೊ ಚೆನ್ನಾಗಿತ್ತು. ಸೊ ಆಮೇಲೆ ಅವ್ರು ಟಿಫನ್ ಎಲ್ಲ ಮಾಡ್ಕೊಂಡ್ಮೇಲೆ ಪಾತ್ರೆ ವಾಶ್ ಮಾಡಿಕೊಂಡೆ, ಪಾತ್ರೆನೆಲ್ಲ ದಬಾಕೊಂಡೆ. ಆಮೇಲೆ ಅವ್ರು ಹೋದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಮನೆ ಕ್ಲೀನ್ ಮಾಡಿ ಒಂದು 12:45 ಹಂಗೆ ಅಡುಗೆ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತು ಆಮೇಲೆ ಅಂದರೆ ಕಷ್ಟ ಆಗುತ್ತೆ, ಆಗಲ್ಲ. ಸ್ವಲ್ಪ ಇವತ್ತು ಬ್ಲೌಸ್ ಕಟ್ಟಿಂಗ್ ಎಲ್ಲ ಇತ್ತು. ಸೊ ಅದಕ್ಕೆ ಕುತ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನನಗೆ ಮಧ್ಯಾಹ್ನಕ್ಕೆ ಊಟ ಬೇಕಲ್ಲ. ಸೊ ಹಂಗಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಇವತ್ತು. ನನಗೆ ಯೂಶ್ವಲಿ ಜಾಸ್ತಿ ಮುದ್ದೆನೇ ತುಂಬ ಇಷ್ಟ ಆಗೋದು. ನನಗೆ ಮುದ್ದೆ ಮಾಡ್ಕೊಳ್ಳೋದ್ರಲ್ಲಂದರೆ ಅಷ್ಟು ಪ್ರೀತಿ, ತುಂಬಾ ಇಷ್ಟ. ಅದರಲ್ಲೂ ಬಾಣಲಿಲಿ 5 ನಿಮಿಷಕ್ಕೆ ಚುಟ್ಕಿ ಹೊಡೆದಂಗೆ ಆಗೋಗ್ಬಿಡುತ್ತೆ. ಸಖತ್ ಇಷ್ಟ ನನಗೆ. ಸೊ ಸಾಫ್ಟಾಗಿ ಚೆನ್ನಾಗಾಗಿತ್ತು ಮುದ್ದೆ ಅಂತೂ ಇವತ್ತು. ಸೊ ಮುದ್ದೆನ ಮಾಡಿಕೊಂಡೆ ನನಗೋಸ್ಕರ. ಹಾಗೆ ಇವತ್ತು ಹೇಗಿದ್ರೂ ಬೆಳಗ್ಗೆ ಇದನ್ನು ಮಾಡಿದ್ನಲ್ಲ, ಸೇರ್ವ ಮಾಡ್ಕೊಂಡಿದ್ನಲ್ಲ. ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೇರ್ವದಲ್ಲೂ ಕೂಡ ಮುದ್ದೆನ ಊಟ ಮಾಡ್ಬೋದು. ಚಿಕನ್ ಸಾಂಬಾರು ಥರನೇ ಫೀಲ್ ಆಗುತ್ತೆ. ಸೇಮ್ ಚಿಕನ್ ಸಾಂಬಾರ್ಗೆ ಏನೇನು ಹಾಕ್ತೀವೋ ಎಲ್ಲ ಅದೇ ಥರನೇ, ಏನು ಚೇಂಜಸ್ ಇಲ್ಲ. ಸೊ ಹಂಗಾಗಿ ಚೆನ್ನಾಗಾಗಿತ್ತು. ಸೊ ಅದಕ್ಕೆ ಮುದ್ದೆನ ಮಾಡಿಕೊಂಡೆ. ಮತ್ತು ಇವಾಗ ಸ್ವಲ್ಪ ಕೋವಿಡ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ತೋರಿಸಿದ್ರು ನ್ಯೂಸಲ್ಲಿ, ನೋಡ್ತಿರ್ಬೋದು. ಇಲ್ಲಿ ಸ್ಪ್ರೇ ಮಾಡ್ತಾಯಿದ್ದಾರೆ, ಅಂದರೆ ಸ್ಯಾನಿಟೈಸರ್ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ನೊಣ ಸೊಳ್ಳೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ನಾವಿರೋದು ಹಳ್ಳಿ ವಾತಾವರಣ ಅಲ್ವಾ, ಹುಲ್ಲು ಗಿಡ ಮರ ಎಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ
ಪಕ್ಕದ ಬಿಲ್ಡಿಂಗ್ ಅವರು ಕರೆಸಿದ್ರು, ಅಂದರೆ ಅವರು ಪೊಲೀಸವರು. ಸೊ ಅವರು ನಾವಿರೋ ಪಕ್ಕದ ಬಿಲ್ಡಿಂಗಲ್ಲೇ ಇರೋದ್ರಿಂದ ಅವರು ಸ್ವಲ್ಪ ಕೇರ್ನ ತೊಗೊಂಡು ಇಲ್ಲೆಲ್ಲ ನೀಟಾಗಿ ಸ್ಪ್ರೇ ಮಾಡಿಸ್ತಾಯಿದ್ರು. ಅದು ತುಂಬ ಒಳ್ಳೆ ಕೆಲಸ ಹೇಳಬೇಕಂದ್ರೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ಯಾಕೆಂದರೆ ತುಂಬ ಚಿಕ್ಕ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಹುಡುಗರುಗಳಿದ್ದಾರೆ, ಆಡೋ ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ. ಸೊ ಹಂಗಾಗಿ ಮಕ್ಕಳು ಇರೋ ಕಡೆ ಸ್ವಲ್ಪ ನೀಟಾಗಿರಬೇಕಲ್ವ. ಮತ್ತು ಅವರು ಅವಾಗವಾಗ BBMP ಅವ್ರನ್ನ ಕರೆಸಿ ಈ ಸೈಡು ಆ ಸೈಡು ಹುಲ್ಲುಗಳನ್ನೆಲ್ಲ ತೆಗ್ಸೋದು, ಮೂರಿ ಕ್ಲೀನ್ ಮಾಡಿಸೋದು. ಸೊ ಖಾಲಿ ಸೀಟಲ್ಲೆಲ್ಲ ಕಸ ಎಸ್ತಿದ್ರೆ ಅದಕ್ಕೆಲ್ಲ ಸ್ವಲ್ಪ ಕೇರ್ ಮಾಡಿ ನೋಡಿಕೊಂಡು ಕಂಪ್ಲೇಂಟ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ, ವಾರ್ನ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ಇವಾಗ ನಾನು ಊಟ ಎಲ್ಲ ಮುಗಿಸಿ ಬಂದುಬಿಟ್ಟು ಇಲ್ಲಿ ಕಟ್ಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ಬ್ಲೌಸ್ ಕಟ್ಟಿಂಗ್ಸ್ ಇತ್ತು, ಅವತ್ತಿಂದ ತುಂಬ ಪೆಂಡಿಂಗ್ ಇತ್ತು. ಕಟ್ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಇವತ್ತು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಬ್ಬರದ್ದೇನಲ್ಲ, ನಂದು ಇದೆ, ಅಮ್ಮಂದಿದೆ, ಮತ್ತು ಅಜ್ಜಿದಿದೆ, ಒಂದಷ್ಟು ಜನದಿದೆ ಕಸ್ಟಮರ್ಸದು. ಸೊ ಒಂದಷ್ಟು ಇಲ್ಲಾಂದ್ರೆ ಒಂದು 20-25 ಅಷ್ಟು ಬ್ಲೌಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸದ್ಯಕ್ಕೆ ಇವಾಗ ಇಷ್ಟು ತೋರಿಸ್ತಾ ಇದ್ದೀನಿ. ನನ್ನ ಟೇಬಲ್ ಮೇಲೆ ಇದ್ದ ಸ್ಪೇಸ್ ಇಷ್ಟೇ. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದು ಕಟ್ಟಿಂಗ್ ಎಲ್ಲ ಆದಮೇಲೆ ಇವತ್ತು ಒಂದು ಬ್ಲೌಸ್ ಹೊಲ್ಬಿಡೋಣ, ಟೈಮ್ ಇದೆಲ್ಲ, ಮತ್ತು ಇನ್ನೇನು ಕೆಲಸ ಇಲ್ಲಲ್ಲ. ಆಲ್ಮೋಸ್ಟ್ ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಸೊ ಒಂದು 4-4:30 ನಾನು ಸ್ಟಿಚಿಂಗ್ ಮಾಡೋಕೆ ಕುತ್ಕೊಂಡಿದ್ದು. ಒಂದು 6-6:30ವರೆಗೂ ನನ್ನದು ಬ್ಲೌಸ್ ಸ್ಟಿಚಿಂಗೇ ಹಿಡ್ದೋಯ್ತು ಟೈಮು. ಯಾಕೆಂದರೆ ಸ್ವಲ್ಪ ಮಧ್ಯದಲ್ಲಿ ಅಗ್ಲಗ್ಲ ಹೆದಲ್ತಿದೆ, ಯಾಕಂದರೆ ನನಗೆ ಬ್ಯಾಕ್ ಪೇನ್ ತುಂಬ ಇದೆ. ಸೊ ನಾನು ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಸ್ಟಿಚ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಸ್ಟಿಚ್ ಮಾಡ್ತಿದ್ದೆ. ಕಟ್ಟಿಂಗ್ ಎಲ್ಲ ಆಗಿದ್ರೆ ಡೈಲಿ ಒಂದು 6 ಬ್ಲೌಸ್ ಅಂತೂ ಹೊಲಿತೀನಿ. ಅಂದರೆ ಏನೂ ಕೆಲಸ ಇಟ್ಕೊಳ್ಬಾರ್ದು, ಬೇರೆ ಏನು ಕೆಲಸ ಮಾಡದೆ ಇದನ್ನೇ ಮಾಡ್ತೀನಿ. ಅಂದರೆ ಡೈಲಿ ಒಂದು 6-7 ಬ್ಲೌಸ್ ಅಂತೂ ಹೊಲಿತೀನಿ. ಏನಾದರೂ ಕೆಲಸಗಳಿದ್ದು ನಾನು ಸ್ವಲ್ಪ ಲೇಟಾಗಿ ಕುತ್ಕೊಂಡ್ರೆ, ಈಗ ಒಂದು ಟಿಫನ್ ಮಾಡಿ ಒಂದು 10:30 ಹಂಗೆ ಕುತ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಒಂದು 4 ಬ್ಲೌಸ್ ಹೊಲಿತೀನಿ. ಕಟ್ಟಿಂಗು ವಿತ್ ಬ್ಲೌಸ್ ಹೊಲಿಬೇಕು ಅಂದರೆ, ಕಟ್ಟಿಂಗ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತಂದರೆ 2 ಆಗೋದು. ಸೊ ಆಗಲ್ಲ ನನಗೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮಾಡೋದಕ್ಕೆ. ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಸಿಕ್ಕಾಬಿಟ್ಟೆ ಬ್ಯಾಕ್ ಪೇನ್ ಬರುತ್ತೆ ನನಗೆ. ಇವಾಗಿಂದ ಅಲ್ಲ, ತುಂಬ ವರ್ಷದಿಂದ ಪ್ರಾಬ್ಲಮ್ ಇದೆ ಬ್ಯಾಕ್ ಪೇನು. ಸೊ ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ. ಅವಾಗವಾಗ ಸ್ವಲ್ಪ ಯೋಗ ಮಾಡ್ತಾಯಿರ್ತೀನಿ, ವಾಕ್ ಮಾಡ್ತಾಯಿರ್ತೀನಿ, ಬಟ್ ಆದರೂ ಅದು ಕಂಪ್ಲೀಟಾಗಿ ಹೋಗ್ತಾ ಇಲ್ಲ. ತುಂಬ ಜನ ಕೇಳ್ತಾ ಇದ್ರೆ ಲಾಂಗ್ ವಿಡಿಯೋ ಮಾಡೋಕ್ಕೆ ತುಂಬ ಶಾರ್ಟ್ ವಿಡಿಯೋ ಮಾಡ್ತೀರಾ, ಯಾಕೆ ಲಾಂಗ್ ವಿಡಿಯೋ ಮಾಡೋದಿಲ್ಲ ಅಂತ. ಸೊ ನನಗೆ ಲಾಂಗ್ ವಿಡಿಯೋ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನನ್ನ ಮೊಬೈಲಲ್ಲಿ ಸ್ಪೇಸ್ ಇಲ್ಲ. ಸೊ ಸ್ಪೇಸ್ ಪ್ರಾಬ್ಲಮ್ಮು, ಹಂಗಾಗಿ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ. ಸೊ ಇನ್ನೂ ಸ್ವಲ್ಪ ಜನ ನನಗೆ ಸಬ್ಸ್ಕ್ರೈಬರು ಮತ್ತು ವಾಚಿಂಗ್ ಟೈಮ್ ಎಲ್ಲ ಇನ್ಕ್ರೀಸ್ ಆಗಲಿ, ಆಮೇಲೆ ಸ್ವಲ್ಪ ಲಾಂಗ್ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಅಷ್ಟೇ, ಬೇರೆ ಏನಿಲ್ಲ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಒಂದು 6:30-6:45 ಆಗೇ ಹೋಯಿತು. ಸೊ ಅಷ್ಟೊತ್ತಿಗೆ ಅಜಯ್ನು ಕೂಡ ಬಂದರು. ಇವತ್ತು ಸ್ವಲ್ಪ ಕಾಫಿ ಮಾಡ್ಕೊಡೋಣ ಅಂದ್ಬಿಟ್ಟು ಡಾಲ್ಗನ ಕಾಫಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಯಾಕೋ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿದ್ದು ಒಂಥರ ತಲೆ ನೋಯ್ತಾಯಿತ್ತು ಮಿಷಿನ್ ಸೌಂಡಿಗೆ. ಸೊ ನನಗೆ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಫಿ ಮಾಡಿಕೊಡೋಣ, ಅವ್ರಿಗೂ ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ ಕಾಫಿ ಮಾಡಿಕೊಟ್ರೆ ಅಂತ ಹೇಳ್ಬಿಟ್ಟು. ಹೊರಗಡೆಯಿಂದ ಬಂದರೆ ಅವ್ರಿಗೂ ಈ ರೀತಿ ಕಾಫಿ ಮಾಡಿಕೊಟ್ರೆ ಖುಷಿ ಆಗುತ್ತಲ್ವ. ಸೊ ಹಂಗಾಗಿ ಈ ರೀತಿ ಇವತ್ತು ಕಾಫಿ ಮಾಡ್ತಾಯಿದ್ದೆ. ಇದು ನನ್ನ ಫೇವ್ರೆಟ್ ಕಾಫಿ ಅಂತ ಹೇಳ್ಬೋದು. ನನಗಷ್ಟೆಲ್ಲ ಅಜಯ್ಗೂ ಕೂಡ ತುಂಬಾ ಇಷ್ಟ ಕೋಲ್ಡ್ ಕಾಫಿ, ಡಾಲ್ಗನ್ ಕಾಫಿ ಅಂತಂದರೆ. ಸೊ ಆಲ್ಮೋಸ್ಟ್ ನನಗೇನು ಇಷ್ಟನೋ ಅಜಯ್ಗೂ ಅದೇ ಇಷ್ಟ ಆಗುತ್ತೆ, ಅಜಯ್ಗೆ ಏನು ಇಷ್ಟನೋ ನನಗೂ ಅದೇ ಥರ ಇಷ್ಟ ಆಗುತ್ತೆ. ಸೊ ನಿಮ್ಗೆಲ್ರಿಗೂ ಈ ಥರ ಕಾಫಿ ಇಷ್ಟ ಆಗಿರೋದು ನೀವು ಕೂಡ ಮಾಡಿಕೊಂಡು ಕುಡಿಬೋದು. ಇದು ಹೇಗೆ ಮಾಡ್ತಿದ್ದೀನಿ ಅಂತ ಕೂಡ ನೀವು ಆಲ್ರೆಡಿ ನೋಡ್ತಿದ್ದೀರ. ಸೊ ನಾನು ನೆಕ್ಸ್ಟ್ ಟೈಮು ಇದನ್ನು ಡೀಟೇಲಾಗಿ ನೀಟಾಗಿ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಜಸ್ಟ್ ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಇವಾಗ ಕಾಯಿಸ್ಕೊಂಡಿರೋಂಥ ಹಾಲನ್ನ ಇವಾಗ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಆ ಕ್ರೀಮ್ನ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಇಬ್ರಿಗಾಗಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಜನಕ್ಕೆ ಬೇಕಂದರೆ ಇನ್ನೂ ಜಾಸ್ತಿ ಮಾಡ್ಕೊಬೋದು. ನಾನು ಏನೇನು ಹಾಕ್ಕೊಂಡಿದ್ದೀನೋ ಅದನ್ನು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದ್ರ ಮೇಲೂ ಕೂಡ ಮತ್ತೆ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಈ ರೀತಿ ನಾನು ಕದ್ಲುಕೊತಾ ಇದ್ದೀನಿ. ಸೊ ಇವಾಗ ತುಂಬ ಚೆನ್ನಾಗಿದೆ. ಮತ್ತು ಇದ್ರ ಮೇಲೆ ಮತ್ತೆ ಇನ್ನೊಂದು ಕೋಟು ಕ್ರೀಮ್ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಇದು ಕಾಫಿ ಪೌಡರು ಅಥವಾ ಇಲ್ಲಾಂದರೆ ನಿಮ್ಮ ಹತ್ರ ಚಾಕ್ಲೇಟ್ ಪೌಡರ್ ಇದ್ದರೆ ಚಾಕ್ಲೇಟ್ ಪೌಡರ್ನು ಕೂಡ ಹಾಕೊಬೋದು. ಸೊ ನಾನಿಲ್ಲಿ ಚಾಕ್ಲೇಟ್ ಪೌಡರ್ ಇರಲಿಲ್ಲ ಇವತ್ತು. ಸೊ ಹಂಗಾಗಿ ಕಾಫಿ ಪೌಡರ್ನೇ, ಇನ್ಸ್ಟೆಂಟ್ ಕಾಫಿ ಪೌಡರು ಅಥವಾ
ಮಾಲ್ಗುಡಿ ಫಿಲ್ಟರ್ ಕಾಫಿ ಪೌಡರು ಈ ಥರದ್ದು ಯಾವುದಾದ್ರೂ ಸರಿ ಅದ್ರ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಫ್ಲೇವರ್ ಕೂಡ ಇನ್ನೂ ಜಾಸ್ತಿ ಮಾಡುತ್ತೆ ಅದು. ಸೊ ಹಾಗಾಗಿ ಅದನ್ನು ಕೂಡ ಇದ್ರ ಮೇಲೆ ಸ್ವಲ್ಪ ಹಾಗೇನೆ ಉದುರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ, ಕಾಫಿ ಅಂತೂ ಸಖತ್ತಾಗಿತ್ತು. ತಲೆನೋವು ಹೇಗೆ ಬಂತು ಹಾಗೆ ಓಡೋಯ್ತು. ಯಾರಿಗೆಲ್ಲ ಡಾಲ್ಗನ್ ಕಾಫಿ ಇಷ್ಟ ಆಯಿತು ಅವರೆಲ್ಲ ನನಗೆ ಬೇಗ ಬೇಗ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಖಂಡಿತವಾಗೂ ಟ್ರೈ ಮಾಡ್ತೀನಿ, ಇದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಹೇಗೆ ಮಾಡ್ಬೋದು, ಹೇಗೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ನೀವು ಒಮ್ಮೆ ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ಇವಾಗ ನೈಟು ಅಡುಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಮಧ್ಯಾಹ್ನ ಬೆಳಗ್ಗೆನೇ ಮಾಡಿದ್ದು ಸಾಂಬಾರು ಇತ್ತಲ್ವ, ಸೊ ಅದೇ ಗ್ರೇವಿ ಸಾಂಬಾರ್ಗೆ ಮಧ್ಯಾಹ್ನಕ್ಕೂ ಮುದ್ದೆ ಮಾಡಿಕೊಂಡೆ. ಸೊ ಇವಾಗ ನೈಟಿಗೂ ಆಗುತ್ತೆ, ಇರೋದೇ ಇಬ್ಬರಲ್ವ. ಸೊ ಹಂಗಾಗಿ ನಾನು ಬೆಳಗ್ಗೆ ಇಡ್ಲಿ ದೋಸೆ ಈ ಥರದಕ್ಕೆ ಏನಾದರೂ ಮಾಡಿಬಿಟ್ರೆ ಗ್ರೇವಿ ಥರ ಸ್ವಲ್ಪ ಮಸಾಲ ಥರ ಮಾಡಿಕೊಂಡ್ರೆ ಸೊ ನೈಟ್ವರೆಗೂ ನಾವು ಇರೋರು ಇಬ್ಬರಲ್ವ, ಜಾಸ್ತಿ ಏನು ಖಾಲಿ ಆಗಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಇರುತ್ತಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇವಾಗ ನಾನು ಸ್ವಲ್ಪ ಇಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ತಂದಿದ್ವಿ. ಸೊ ಅದನ್ನು ಬಿಡಿಸ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಅಂದರೆ ಮುದ್ದೆ ಜೊತೆಗೆ ಮಧ್ಯಾಹ್ನಕ್ಕೆ ನೆಂಚ್ಕೊಳ್ಳೋಕೆ ನನಗೇನಿರಲಿಲ್ಲ ಅಂದರೆ ನಡೆಯುತ್ತೆ, ಆದರೆ ಅಜ್ಜಿಗೆ ಇಲ್ಲಾಂದರೆ ಸ್ವಲ್ಪ ಕಷ್ಟ. ಅವರು ಬರೀ ಮುದ್ದೆ ತಿನ್ನಲ್ಲ, ಏನಾದರೂ ನೆಂಚ್ಕೊಳ್ಳೋಕೆ ಹಪ್ಪಳ ಬೋಂಡ ಬಜ್ಜಿ ಪಲ್ಯ ಈ ಥರದ್ದು ಏನಾದರೂ ಇರಲೇಬೇಕು. ಸೊ ಹಂಗಾಗಿ ಪಾಪ ಅವ್ರಿಗೆ ಬರೀ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ, ಸೊ ಹೆಲ್ತ್ಗೂ ಒಳ್ಳೆಯದು. ಸೊ ನೀವು ಕೂಡ ಗೋರಿಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ತರಕಾರಿಗಳನ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಸೀಸನ್ ವೈಸ್ ಏನೇನು ತರಕಾರಿಗಳು ಸಿಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ನಿ. ನೀವು ಯಾವುದೇ ಪಲ್ಯ ಮಾಡಿ ಅದು ಕೊನೆಯಲ್ಲಿ ಕಾಯಿ ತುರಿ ಹಾಕಿ ಅದ್ರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ನನಗೆ ಕಾಯಿ ತುರಿ ಹಾಕ್ಕೊಂಡು ಪಲ್ಯ ಮಾಡಿ ಕಾಯಿ ತುರಿ ಹಾಕ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನಂಗೆ ಅನ್ನಿಸ್ತಾ ಇರುತ್ತೆ. ಊಟನೇ ಬೇಡ, ಬರೀ ಪಲ್ಯನೇ ತಿಂದು ಖಾಲಿ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಕೆಲವರು ಗೋರಿಕಾಯಿನ ಬೇಯಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಮಾಡ್ತಾರೆ, ಇನ್ನು ಕೆಲವರು ಹೀಗೆ ಬಾಣಲಿನಲ್ಲೇ ಬಾಯ್ಲ್ ಮಾಡಿ ಹಾಕ್ತಾರೆ. ಕುಕ್ಕರ್ನಲ್ಲಿ ನಾನು ಮಾಡೋದು ಈ ಸಪ್ಪೆ ರಸ ಸಿಗುತ್ತೆ, ಅದರಿಂದ ಸಾಂಬಾರು ಮಾಡೋದಿದ್ರೆ ಮಾತ್ರ ಕುಕ್ಕರ್ಗೆ ಹಾಕೊತೀನಿ, ಇಲ್ಲಾಂದರೆ ಹಾಕೊಳ್ಳಲ್ಲ. ಸೊ ಹೀಗೆ ಬಾಣಲಿನಲ್ಲೇ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪಲ್ಯ ಅಂತೂ ರೆಡಿ ಆಯಿತು ಫೈನಲಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತು ಚಿಕನ್ ಸೇರ್ವ, ಮುದ್ದೆ, ಅನ್ನ, ಗೋರಿಕಾಯಿ ಪಲ್ಯ, ಸೊ ಎಲ್ಲವೂ ಚೆನ್ನಾಗಿತ್ತು. ಊಟ ಕೂಡ ಆಯಿತು ನಮ್ಮದು. ಸೊ ಇದು ಬಂದು ನಾನು ವಿಡಿಯೋ ಮಾಡಿದ ದಿವಸನೇ ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೊಂದು 2 days ಅಂತೂ ಟೈಮ್ ತೊಗೊಳುತ್ತೆ. ಸೊ ವಿಡಿಯೋ ಮಾಡಿ ಆದಮೇಲೆ ನಾನು ಇದನ್ನು ಎಡಿಟ್ ಮಾಡಿ ಹಾಕಿರೋದು. ನೀವು ಕೇಳ್ಬೋದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರಿ ಫೈನಲ್ ಹೇಗೆ ಬಂತು ಅಂತ. ಸೊ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಫೋಟೋ ಕ್ಲಿಪ್ಪಿಂಗ್ನ ಕೊನೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನಾನು ಸ್ಟಿಚ್ ಮಾಡಿರೋದು ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ, ನನಗೂ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೊ ಮಚ್.